ಗೌರಿ ಕಲ್ಯಾಣ ಇದು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಎದ್ದು ಅಪ್ಪ ಬಡತನ ಎಲ್ಲ ತೀರಿತಪ್ಪ, ಈ ಶ್ರೀಮಂತ ಮನೆ ಸೊಸೆ ನಾನು ಅಂತೆಲ್ಲ ಹೇಳ್ತಿರ್ತಾಳೆ. ಯಾಕೋ ನನಗಿನ್ನು ಯಾರೂ ಬೆಡ್ ಕಾಫಿ ಕೊಟ್ಟೇ ಇಲ್ಲಲ್ಲ ಅಂತೆಲ್ಲ ಯೋಚನೆ ಮಾಡ್ತಾಳೆ. ನಾನು ಈ ಮನೆ ಸೊಸೆ, ನಾನು ಇವತ್ತಿಂದ ಈ ಮನೆ ದೊಡ್ಡ ಸೊಸೆ ಅಂತೆಲ್ಲ ಹೇಳಿ ಸ್ವಲ್ಪ ಅದೇ ಟೈಮಿಗೆ ನನಗೆ ಯಾರೂ ಕಾಫಿ ಕೊಟ್ಟಿಲ್ಲ ಅಂತ ಹೇಳಿ ಗುಡ್ ಮಾರ್ನಿಂಗ್ ಅಂತ ಕೆಳಗಡೆ ಬರ್ತಾರೆ. ಗುಡ್ ಮಾರ್ನಿಂಗ್ ಎವರಿ ಒನ್ ಅಂತ ಹೇಳಿ ಕೆಳಗಡೆ ಅಜ್ಜಿ, ಚಂಚಲ, ಮೋನಿಕಾ, ಅಜ್ಜ ಮತ್ತು ಆಮೇಲೆ ಪ್ರತಿಯೊಬ್ಬರು ಇರ್ತಾರೆ. ಪ್ರತಿಯೊಬ್ಬರು ಇರೋದು ನೋಡಿ ಆಕೆ ಬಂದಿರೋದು ನೈಟ್ ಡ್ರೆಸ್ಸು ಮತ್ತು ಅದೆಲ್ಲ ತಲೆನೂ ಬಾಚಿರಲ್ಲ, ಸ್ನಾನನೂ ಮಾಡಿರಲ್ಲ, ಅದೇ ಬಂದಿರೋ ಅವತಾರ ನೋಡಿ ಎಲ್ಲರೂ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಅಜ್ಜ ಪೇಪರ್ ಓದ್ತಾ ಇದ್ದ, ಅಜ್ಜನ ಕೈಗಿನ ಪೇಪರೆಲ್ಲ ಕಸ್ಕೊಂಡು ನಮ್ಮ ಮದುವೆ ಆಗಿರೋದು ಇದು ಯಾವ ಪೇಪರಲ್ಲೂ ಬಂದಿಲ್ಲಲ್ಲ ಎಲ್ಲರಿಗೂ ಅಂತೆಲ್ಲ ಹೇಳ್ತಾ. ಸರಿ, ಅದಕ್ಕೂ ಮುಂಚೆ ಹೆಂಗನ ಮಾಡಿ ನಾನು ಇದೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಯಾಕಂದರೆ ನಾನು ಗರ್ಭಿಣಿ ಅಂತೇಳಿ ಈ ಮನೆಗೆ ಬಂದಿದ್ದೀನಲ್ಲ, ಇದನ್ನು ನಿಜ ಮಾಡ್ಕೋಬೇಕು. ಹಿಂಗಾದರೆ ನನಗೆ ಈ ಮನೇಲಿ ಜಾಗ ಅಂತೆಲ್ಲ ಯೋಚನೆ ಮಾಡ್ತಿರ್ತಾ. ಏನು ಮಾಡಲಿ, ಈಗ ಅನಿಕೇತ್ ನೋಡಿದರೆ ಏನೋ ನನ್ನಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾನ ಅಂತೆಲ್ಲ ಹೇಳ್ದೆ. ಅದೇ ಟೈಮಿಗೆ ಮೋನಿಕಾ ಕಾಫಿ ಬೇಕು ಅಂತೆಲ್ಲ ಕೇಳ್ತಾ ಇದ್ದ. ಮೋನಿಕಾ ಕಾಫಿ ಬೇಕು ಅಂತ ಎಲ್ಲ ಕೇಳಿದಾಗ ಅಕ್ಕ ಹೋಗಿ ಸ್ನಾನ ಮಾಡು, ದೊಡ್ಡವರೆಲ್ಲ ಹೇಳ್ತಾ ಇದ್ದಾರಲ್ಲ ಕೇಳಿಸ್ತಾ ಇಲ್ಲ ನಿನಗೆ ಅಂತೆಲ್ಲ ಹೇಳ್ತಾ, ಸ್ನಾನ ಮಾಡಲಾರ್ದೆ ಈ ಥರ ಹೊರಗೆಲ್ಲ ಬರಬಾರ್ದು ಅಂತ ದೊಡ್ಡವರೆಲ್ಲ ಬೈತಾ ಹೋಗಿ ಅಂತೆಲ್ಲ ಹೇಳಿದೆ. ಅದೇನಾಗುತ್ತೆ ಬಿಡಿ, ನಾನು ಎದ್ದುಕೊಳ್ಳಿ ಬೆಡ್ ಕಾಫಿ ಕುಡಿದ್ದೆ, ಬೆಡ್ ಕಾಫಿ ತೊಗೊಂಬ ಅಂತೆಲ್ಲ ಹೇಳ್ತಾ ಅವ್ರ ಅಕ್ಕ ಇದು ಬೆಡ್ ಕಾಫಿನ ಸರಿ ಅಕ್ಕ ತಗೋ ಅಂತೆಲ್ಲ ಹೇಳಿದ. ಏನೇ ಇದು ಇಷ್ಟು ಕೆಟ್ಟದಾಗಿ ಮಾಡಿದೆಯಲ್ಲ, ಹೋಗು ಚೆನ್ನಾಗಿರೋದು ಮಾಡಿಕೊಂಡು ನನ್ನ ಮೇಲ್ಗಡೆ ನನ್ನ ರೂಮ್ಗೆ ತೊಗೊಂಬ ಅಂತೆಲ್ಲ ಹೇಳ್ತಾ. ಇದೇ ಟೈಮಿಗೆ ಚಂಚಲ ಒಂದು 10 ಸ್ಪೀಡ್ ಅಂದರೆ 10 ಮೀಟರ್ ಸ್ಪೀಡ್ ಇದ್ದರೆ ಅವ್ರ ಸೊಸೆ 100 ಮೀಟರ್ ಸ್ಪೀಡ್ ಇರ್ತಾರೆ. ಚಂಚಲ ಹೋಗಿ ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ, ನಿನ್ನ ಸಂಸಾರ ಶುರು ಆಯಿತಾ, ಎಲ್ಲರೂ ಅಂದ್ಕೊಂಡಂಗೆ ನೀನು ಮತ್ತು ಮೋನಿಕಾ ಒಂದಾದ್ರ ಅಂತ ಅವ್ರ ಮಗ ಕೇಳ್ತಾ. ಅಲ್ವಾ, ನಿನಗೂ ಬೇಕಾಗಿರೋದು ಇದೆ, ನನ್ನ ಮುಂದೆ ನಾಟಕ ಆಡ್ತೀಯಾ ಅಲ್ಲ ಅಂತೆಲ್ಲ ಹೇಳಿದಾಗ ಪಾಪ ಅವ್ರ ಅಮ್ಮನ ಮಾತು ಮೀರಲ್ಲ, ಬೇಡ ಅಂತ ಹೇಳು ಅಂತ ಹೇಳಿದರು. ಸುಮ್ಮನೆ ಇರಮ್ಮ, ಎಲ್ಲರೂ ಸತಾಯಿಸ್ದಂಗೆ ನೀನು ಸತಾಯಿಸ್ತಾ ಇದೆಯಾ, ಆಯಿತು ನೀನು ಇಷ್ಟಪಟ್ಟಂಗೆ ಮೋನಿಕಾನ ಮದುವೆ ಆದೆ, ನಿನ್ನ ಸಂಸಾರ ಶುರು ಆಯಿತು, ಚೆನ್ನಾಗಿದ್ದೀಯ ಅಲ್ವಾ ಅಂತೆಲ್ಲ ಚಂಚಲ ಹೇಳಿದಾಗ, ಅಮ್ಮ ಸಾಕು ನಿಲ್ಲಿಸು, ಅಲ್ಲಿ ಏನೂ ಮಾಡಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದರೆ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಆದರೆ ನೀನು ಈ ಥರ ಮಾತಾಡ್ತಿದ್ದೀಯಲ್ಲ, ಅಷ್ಟಕ್ಕೂ ನಮ್ಮ ಸಂಸಾರ ಶುರು ಆಗಿಲ್ಲ ಅಂತ ಅನಿಕೇತ್ ಹೇಳಿದ ತಕ್ಷಣ ಏನು ಹೇಳ್ತಿದ್ಯಾ ಅನಿಕೇತ್, ನಿಜಾನಾ ಇದು ಅಂತ ಅವರಮ್ಮ ಕನ್ಫರ್ಮೇಷನ್ಗೋಸ್ಕರ ಮಾತಾಡ್ತಾರೆ. ಈ ಮಾತನ್ನು ನಾನು ನಂಬೋದಾ ಅಂತೆಲ್ಲ ಹೇಳ್ತಾರೆ. ನಾಟಕ ಆಡ್ತಾ ಇಲ್ಲ ತಾನೇ ಅಂತೆಲ್ಲ ಚಂಚಲ ಕೇಳಿದಾಗ ಅಮ್ಮ ಹೇಳಿದಾಗ, ಇಲ್ಲ ಅಮ್ಮ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಅಂತ ಸರಿ ಈ ವಿಷಯವನ್ನು ಹೇಳ್ತಾ ಇದ್ದ. ನಮ್ಮ ಸಂಸಾರ ಶುರು ಆಗಿಲ್ಲ, ನನ್ನ ಪಾಡಿಗೆ ನಾನು ಆರಾಮಾಗಿದ್ದೆ ಅಂತ ಅನಿಕೇತ್ ಹೇಳಿದಾಗ, ಒಳ್ಳೆ ಕೆಲಸ ಮಾಡಿದೀಯಾ, ನನಗೆ ಈಗ ಸಮಾಧಾನ ಆಯಿತು ಅಂತೆಲ್ಲ ಅವರಮ್ಮ ಹೇಳ್ತಾರೆ. ನಿನ್ನ ಸಂಸಾರ ಶುರು ಆಗೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ನೀನು ಹೀಗೆ ಹೇಳಿದ ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಚಂಚಲ ಹೇಳ್ತಾರೆ. ಅದೇ ಟೈಮಿಗೆ ಈ ಕಡೆ ಈ ಮೋನಿಕಾ ಬಿಹೇವಿಯರ್ ನೋಡಿ ಅವರು ಆಶಾ ಅವ್ರ ಗಂಡಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗಿಬಿಡುತ್ತೆ. ಏನಿದು ಅಕ್ಕ ತಂಗಿ ಒಂದೇ ಮನೆಯಲ್ಲಿ ಬೆಳೆದಿರೋ ಇಬ್ಬರಿಗೂ ಸ್ವಲ್ಪ ಆದರೂ ವ್ಯತ್ಯಾಸವೇ ಇಲ್ಲ, ಸ್ವಲ್ಪ ಆದರೂ ಹೊಂದಾಣಿಕೆಯೇ ಇಲ್ವಲ್ಲ, ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ಲ ಅಂತೆಲ್ಲ ಶ್ಯಾಮ್ ಅವರಪ್ಪ ಏನಿರ್ತಾರಲ್ಲ ಅವ್ರು ಹೇಳ್ತಾ ಇರ್ತಾರೆ. ಅಂದರೆ ಮೋನಿಕಾ ಆ ಥರ ಬಿಹೇವ್ ಮಾಡ್ತಾ ಇರೋದು ನೋಡಿ ಮನೆಯವರು ಯಾವುದೇ ಕಾರಣಕ್ಕೂ ಮೋನಿಕಾನ ಸೊಸೆ ಅಂತ ಒಪ್ಕೋಬಾರ್ದು. ಮೋನಿಕಾ ಸಹಾಯ ತಗೊಂಡು ಗೌರಿನ ಈ ಮನೆಯಿಂದ ಆಚೆ ಕಳಿಸು ಅಂತ ಚಂಚಲ ಮಗಗೆ ಟ್ರೈನಿಂಗ್ ಕೊಡ್ತಾ ಇರ್ತಾರೆ. ನಿಂಗೆ ಮೋನಿಕನ ಸಹಾಯ ತುಂಬ ಬೇಕಾಗಿರುತ್ತೆ ನೋಡು, ಯಾಕಂದರೆ ಗೌರಿನ ಮನೆಯಿಂದ ಆಚೆ ಹಾಕೋಕ್ಕೆ ಅದಕ್ಕಿಂತ ಬೆಸ್ಟ್ ಆಪ್ಷನ್ ಇಲ್ಲ ಅಂತೆಲ್ಲ ಹೇಳ್ತಾರೆ. ಹ್ಞೂ ಕಣಮ್ಮ, ನಾನು ಅದೇ ಪ್ಲ್ಯಾನಲ್ಲಿ ಇದ್ದೀನಿ ಅಂತ. ಅಷ್ಟೊತ್ತಿಗೆ ಹುಡುಕ್ತಾ ಇದ್ದೀನಿ, ನನಗೆ ಕಾಫಿ ಬೇಕು ಅಂದ ತಕ್ಷಣ ಕಾಫಿ ಕೊಡ್ತೀನಿ, ಗೊತ್ತಿಲ್ವಾ ನನಗೆ ಬೆಡ್ ಕಾಫಿ ಬೇಕು ಅಂತ ಮೋನಿಕಾ ಹೇಳಿದಾಗ ಎಲ್ಲರೂ ಇದೇನಿದು ಇಷ್ಟು ವಿಚಿತ್ರವಾಗಿ ಇದ್ದಾಳ ಅಂತೆಲ್ಲ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಮೋನಿಕಾ ಏನೆಲ್ಲ ಇದೆಲ್ಲ ಅಂತೆಲ್ಲ ಸರಿತಾ ಅವ್ರು ಬೈತಾರೆ. ಸರಿತಾ ಅವ್ರು ಬೈದ್ರೂ ಯಾವುದಕ್ಕೂ ಕೇರ್ ಮಾಡೋದೇ ಇಲ್ಲ. ನೋಡ್ತಾ ಇರು, ಇದೇನು ನನ್ನ ಮದುವೆ ಆಗಿರೋ ಬಗ್ಗೆ ಯಾವುದರಲ್ಲೂ ಏನು ಪೇಪರಲ್ಲಿ ಹಾಕೇ ಇಲ್ವಲ್ಲ, ಅಷ್ಟಕ್ಕೂ ಪೇಪರಲ್ಲಿ ಬಂದಿರೋದು ಅಂತ ಅಂದ್ಕೊಂಡು ವಿವೇಕ್ ಮತ್ತು ಗೌರಿ ಅವ್ರನ್ನ ನೋಡ್ತಾಳೆ. ಮದುವೆ ಆದಾಗ ಮದುವೆನೂ ಮತ್ತು ರಿಸೆಪ್ಷನ್ ಎಲ್ಲ ಪೇಪರು ಅಲ್ಲೇ ಬಂದಿತ್ತು, ಆದರೆ ನಮ್ಮದು ಯಾಕೆ ಬಂದಿಲ್ಲ ಅಂತ. ಹೌದಲ್ವಾ, ನಮ್ಮದು ತುಂಬ ಅದ್ಧೂರಿಯಾಗಿ ರಿಸೆಪ್ಷನ್ ಮಾಡಿಲ್ಲ, ಹಾಗಾಗಿ ಎಲ್ಲ ಟಿ ವಿಯಲ್ಲೂ ಅವರು ಬಂದಿದ್ದಾರೆ. ಗೌರಿ ಮದುವೆ ಆದರೆ ನನ್ನ ಮದುವೆ ಬರೋದಿಲ್ವಾ ಟಿ ವಿಯಲ್ಲಿ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಅನಿಕೇತು ನಮ್ಮ ಮದುವೆ ಗ್ರ್ಯಾಂಡಾಗಿ ಮಾಡಬಾರ್ದು ಅಂತೆಲ್ಲ ಮೋನಿಕಾ ಮುಂದೆ ಹೇಳಿರ್ತಾನೆ. ಇದೆಲ್ಲ ಗೌರಿದೇ ಪ್ಲ್ಯಾನ್ ಅಂತೆಲ್ಲ ಹೇಳ್ಕೊಟ್ಟಿರ್ತಾನಲ್ಲ, ಅದನ್ನು ಈಗ
ಹಾಗೆ ಎಲ್ಲ ಟಿ ವಿಯಲ್ಲೂ ಅವರು ಬಂದಿದ್ದರು. ಗೌರಿ ಮದುವೆ ಆದರೆ ನನ್ನ ಮದುವೆ ಬರೋದಿಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ರಿಸೆಪ್ಷನ್ ಮಾಡಿದರೂ ಎಲ್ಲರಿಗೂ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡೋಣ, ಎಲ್ಲರನ್ನೂ ಕರೆಸೋಣ, ಹಾಗೆ ಟಿ ವಿಯವರನ್ನೆಲ್ಲ ಬರ್ತಾರೆ, ಆಗ ನನ್ನ ಈ ಮನೆ ಸೊಸೆ ಅಂತ ಪರಿಚಯ ಮಾಡಿಕೊಡಿ, ಆಗ ಖಂಡಿತವಾಗ್ಲೂ ಪೇಪರಲ್ಲಿ ಟಿ ವಿಯಲ್ಲಿ ಎಲ್ಲರಲ್ಲೂ ನಾನು ಬರುತ್ತೆ ಅಂತ ಮೋನಿಕಾ ಹೇಳ್ತಾ ಇದ್ದ. ಮೋನಿಕಾ ಮಾತಾಡ್ತಾ ಇರ್ಬೇಕಾದ್ರೆ, ಅಕ್ಕ ಏನು ಮಾತಾಡ್ತಾ ಇದೀಯಾ? ಅಲ್ಲ, ಎಲ್ಲರೂ ಇಲ್ಲೇ ಕೂತಿದ್ದಾರೆ, ನೀನು ನೋಡಿದರೆ ಹಾಗೆ ಬಂದಿಯಲ್ಲ ಅಂತ ಅವ್ರ ತಂಗಿ ಬೈತಲ್ಲ. ಮೊದಲೋಗಿ ನೀನು ಫ್ರೆಶ್ ಅಪ್ ಆಗು, ಹೇಳ್ದಾಗೆ ಕೇಳಿ ನೀನು ಅಂತೆಲ್ಲ ಹೇಳ್ದ. ಗೌರಿ, ಆಗಲ್ಲ ಗಣೆ, ನನ್ನ ಕಾಫಿ ಬೇಕೇ ಬೇಕು, ಬೆಡ್ ಕಾಫಿ ಕುಡಿತೀನಿ ಅಂತ ನಿಂಗೆ ಗೊತ್ತಲ್ವಾ ಅಂತೆಲ್ಲ ಜಗಳ ಆಡ್ತಾ ಇದ್ದ. ಮೊದಲು ಕಾಫಿ ತಗೊಂಡು ಬಾ, ಆಮೇಲೆ ಬೇಕಾದರೆ ಮಾತಾಡೋಣ ಅಂತೆಲ್ಲ ಹೇಳಿ, ಆಗ ಮೋನಿಗೆ ಯೋಚನೆ ಮಾಡ್ತಾ ಇದನ್ನೆಲ್ಲ ನೋಡಿ ದೀನಬಂಧು ಮನೆಯವರಿಗೆಲ್ಲರಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಎಷ್ಟು ಅಜ್ಜನೂ ಏನಿದು ಈ ಥರ ಇದ್ದಾಳಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಸರಿತಾನು ಬುದ್ಧಿ ಮಾತು ಹೇಳ್ತಾ, ಆಶಾನು ಬುದ್ಧಿ ಮಾತು ಹೇಳ್ತಾ, ಯಾರಿಗೂ ಬುದ್ಧಿ ಮಾತು ಕ್ಯಾರೆ ಅನ್ನೋದಿಲ್ಲ. ಆಮೇಲೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೋ ಮೆಗಾ ಬಾಕ್ಸ್ ಡ್ರೆಸ್ ಎಲ್ಲ ಒಂದು 85,000 ರೂಪಾಯಿ ಏನೋ ಪರ್ಚೇಸ್ ಮಾಡಿರ್ತಾಳೆ. ಆ 85,000 ರೂಪಾಯಿ ಪರ್ಚೇಸ್ ಮಾಡಾಗ ದುಡ್ಡು ಚಂಚಲ ಹತ್ರನೇ ಕಟ್ಟಿಸ್ತಾಳೆ. ನೀವು ಒಂದು ತಿಂಗಳಿಗೆ 1 ಲಕ್ಷನೂ ದುಡ್ಡಲ್ಲ, ಆದರೆ ಇಲ್ಲಿ ಮಾತ್ರ ಮೇಕಪ್ಪಿಗೆ ಇಷ್ಟು ದುಡ್ಡು ಬೇಕಾ ನಿನಗೆ